ಆನೇಕಲ್ ತಾಲೂಕಿನ ಯಮರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಇಟ್ಟಂಗೂರು ಗ್ರಾಮದಲ್ಲಿರುವ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ದೇವಾಲಯದಲ್ಲಿ ಗ್ರಾಮಸ್ಥರ ಮತ್ತು ಭಕ್ತರ ಸಮ್ಮುಖದಲ್ಲಿ ಶ್ರದ್ಧಾ ಭಕ್ತಿಯಿಂದ ಮಹಾಶಿವರಾತ್ರಿ ಹಬ್ಬವು ನೆರವೇರಿತು. ಇನ್ನು ಮಹಾಶಿವರಾತ್ರಿ ಹಬ್ಬದ ಅಂಗವಾಗಿ ಸ್ವಾಮಿಗೆ ರುದ್ರಾಭಿಷೇಕ ಹಾಗೂ ಪಂಚಾಮೃತ ಅಭಿಷೇಕ, ಸ್ವಾಮಿಗೆ ಹಾಗೂ ದೇವಾಲಯಕ್ಕೆ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಇನ್ನು ವಿಶೇಷವಾಗಿ ಕಾಶಿ ವಿಶ್ವನಾಥೇಶ್ವರ ಸ್ವಾಮಿಗೆ ಗಿರಿಜಾ ಕಲ್ಯಾಣೋತ್ಸವ ಮತ್ತು ಕಾಶಿ ವಿಶ್ವನಾಥ ಮಹಿಳಾ ಕೋಲಾಟ ತಂಡದಿಂದ ಕೋಲಾಟ ಕಾರ್ಯಕ್ರಮ, ವಿವಿಧ ದೇವರುಗಳ ಪಲ್ಲಕ್ಕಿ ಉತ್ಸವ, ಬಸಪ್ಪನಿಗೆ ವಿಶೇಷ ಪೂಜೆ, ಮೆರವಣಿಗೆ, ಭಜನೆ, ಅನ್ನದಾಸೋಹ ಸೇರಿದಂತೆ ಹಲವು ವಿಶೇಷ ಪೂಜಾ ಕಾರ್ಯಕ್ರಮಗಳು ಗ್ರಾಮಸ್ಥರ ಸಮ್ಮುಖದಲ್ಲಿ ಶಾಸ್ತ್ರೋತ್ತರವಾಗಿ ನೆರವೇರಿತು. ಇನ್ನು ಕಾರ್ಯಕ್ರಮದಲ್ಲಿ ಗಣ್ಯರು, ಇಟ್ಟಂಗೂರು ಗ್ರಾಮದ ಮುಖಂಡರುಗಳು ಮತ್ತು ಇಟ್ಟಂಗೂರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು, ಭಕ್ತರು ಭಾಗವಹಿಸಿದರು. सुतायो सप्तपदा बभूव शक्यन्ते सप्तपदिर्मुहूर्तमस्तु सुप्रतिष्ठितमस्तु आदौ सर्व राजोपचार पूजां च करिष्ये। नमः ओम विरूपाक्षाय नमः ओम कपर्दिने नमः ओम नीललोहिताय नमः ओम शंकराय नमः ओम शूलपाणे नमः ओम खट्वांगिने नमः ओम विष्णुवल्लभाय नमः ओम श्रीविष्टाय नमः ओम अंबिकानाथाय नमः कालकालाय नमः ओम कृपानिधये नमः ओम भीमाय नमः ओम प्रजाताय नमः ओम मृगपाणये नमः ओम जटाधराय नमः ओम कैलासवासिने नमः ओम कवचिने नमः ओम कठोराय नमः ओम त्रिपुरान्तकाय नमः ओम विषमताय नमः ओम वृषभारूढाय नमः ओम पद्मोद्वलितविग्रहाय नमः ओम कामप्रियाय नमः ओम स्वरमयाय नमः ओम त्रिमूर्तये नमः ओम अजनीश्वराय नमः ओम सर्वज्ञाय नमः ओम परमात्मने नमः ओम सोमसूर्यादिलोचनाय नमः ओम अविषे नमः ओम यज्ञपतये नमः ओम सोमाय नमः ओम पंचवक्त्राय नमः ओम सदाशिवाय नमः ओम विश्वेश्वराय नमः ओम वीरभद्राय नमः ओम ज्ञानाताय नमः ओम प्रजापतये नमः ओम हिरण्यरेतसे नमः ओम कुन्दुस्याय नमः ओम गिरीशाय नमः ओम गिरिवर्धने नमः ओम अजाय नमः ओम पाशविमोचकाय नमः ओम मृडाय नमः ओम पशुपतये नमः ओम देवाय नमः ओम सहस्रपदये नमः परदाय नमः ओम अंबिकाय नमः ओम नित्यम्बराय नमः श्रीमन्महागौरीदेवताभ्यो नमः। एकविंशते नाम कुङ्कुमार्चनपूजा।
या एतावन्तश्च भूयादित्यस्य दिशो रुद्रो वितस्तिरे येषादं सात्रयोजने वदन्वानि तन्मते हरः ओं स्वस्ति श्री विशालाक्षी समेता काशी विश्वनाथेश्वर स्वामी देवता प्रीति पादुकद्वयं समर्पयामि घण्टानादः ओं गणपते पितृगणे गणनां कृता गंगाधरा श्रीमन्महादेव तस्या विशालाक्षी समेता काशी विश्वनाथेश्वर विष्णुवते विशक्तो वै ब्राह्मण्या सजातये वै नम्यतिरते विशक्ता विष्णुवते विशक्तो वै पुरुषः पाप्मावे विशक्तादिनेवाध्यापापोऽनुदते हरः ओं स्वस्ति जय घण्टानादं श्रावयामि दक्षिणां पूर्वे निस्साध्यं समर्पयामि समर्पयच्छामि तयेनं पुनस्तुवन्ते राज्यदेवानुराजा भवति हरः ओं स्वस्ति चामरं कीजयामि रजताद्रिनिवासान् अथाविजनं समर्पयामि हस्तपत्रं समर्पयामि विशेषपत्रं समर्पयामि आवो राजान्मत्परत्या रुद्रं वोतारं सत्येतनुरोधस्य सर्वात्मक श्री विशालाक्षी समेत काशी विश्वनाथेश्वर स्वामिनः कल्याण महोत्सव पूजा कर्मणः सुप्रीत सुप्रसन्न
ಈ ದಿನ ಏನು ಶಿವರಾತ್ರಿ ಹಬ್ಬದ ಪ್ರಯುಕ್ತ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಪ್ರಪ್ರಥಮವಾಗಿ ಬೆಳಗ್ಗೆ ಅಭಿಷೇಕ ಇಟ್ಕೊಂಡಿದ್ವಿ, ರುದ್ರಾಭಿಷೇಕ. ತದನಂತರ ಗಿರಿಜಾ ಕಲ್ಯಾಣ ಇಟ್ಕೊಂಡಿದ್ವು. ತದನಂತರ ಮಹಿಳಾಮಣಿಯಿಂದ ಕೋಲಾಟ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು. ತದನಂತರ ಇದು ಇಟ್ಕೊಂಡಿದ್ದು ಪಲ್ಲಕ್ಕಿ ಉತ್ಸವ ಇಟ್ಕೊಂಡಿದ್ದು. ಅದಂತರ ಭಜನೆ ಕಾರ್ಯಕ್ರಮ ಸಹ ಇದೆ. ಏನು ಈ ದಿನ ವಿಶೇಷವಾಗಿ ಹೇಳಬೇಕಂದ್ರೆ, ಪ್ರತಿ ವರ್ಷದಂತೆ ಈ ವರ್ಷವೂ ವಿಜೃಂಭಣೆಯಿಂದ ನಡೀತಾ ಇದೆ. ಬಹುಶಃ ಗೊತ್ತಿರಲಿಕ್ಕಿಲ್ಲ ಈ ಒಂದು ಪವಾಡ, ಈ ಒಂದು ಇದು ಅಂದರೆ ತಪ್ಪಾಗಲಿಕ್ಕಿಲ್ಲ. ಎಷ್ಟು ಪವಾಡ ಅಂದರೆ, ಪ್ರತಿ ವರ್ಷ ಒಂದು 100-150 ಜನ, 200 ಅಂದರೆ ಹೆಚ್ಚಾಗ್ತಿತ್ತು. ಇವತ್ತು ಮಿರಾಕಲ್ ನಡೆದಿದೆ. ಬಹುಶಃ ಒಂದು 1000 ಜನ ಮೇಲೆ ಬಂದಿದ್ದಾರೆ. ನಾವು ನೋಡ್ದಂಗೆ ಒಂದು 1000 ಜನ ಮೇಲೆ ಬಂದಿದ್ದಾರೆ. ಅಂದರೆ ಯಾವ ಮಟ್ಟಕ್ಕೆ ಪ್ರತಿದಿನ ಇಲ್ಲಿ ಅಭಿವೃದ್ಧಿ ಆಗ್ತಾ ಇದೆ ಅಂದರೆ, ಆ ದೇವರ ಒಂದು ಮಹಿಮೆ ಯಾವ ಥರ ಇದೆ ಅಂದರೆ, ಕಷ್ಟ ಅಂತ ಕೇಳಿದವ್ರಿಗೆ ಆ ಭಗವಂತ ಗ್ಯಾರಂಟಿ ಅಯ್ಯಪ್ಪ ಅಸ್ತು ಅಂತಾರೆ. ಅದೇ ರೀತಿ ಈ ಊರಲ್ಲಿ ಯಾವುದೇ ಕಾರಣಕ್ಕೂ ಬೇರೆ ಬೇರೆ ಊರಲ್ಲಿ ಬೇರೆ ಬೇರೆ ಥರ ಅಹಿತಕರ ಘಟನೆಗಳು ನಡೆದಿದೆ. ಆದರೆ ಈ ಊರಲ್ಲಿ ಈ ಮಹಾನ್ ಭಾವನಿಂದ ಮತ್ತು ಈ ಊರ ದೇವತೆಗಳಿಂದ ಯಾವುದೇ ಅಹಿತಕರ ಘಟನೆಗಳು ನಡೆಯೋದು ಇಲ್ಲ. ಯಾಕಂತಂದರೆ ಅಷ್ಟೊಂದು ಪವರ್ಫುಲ್ ಇದೆ. ಎಂತೆಂಥವೋ ನಡೆದು ತಾಮಸವಾಗಿದೆ. ದಯವಿಟ್ಟು ನಾನು ಭಕ್ತ ಮಹೇಶ್ವರನ್ನು ಕೇಳ್ಕೊಳ್ಳೋದೊಂದೇ, ಒಂದು ಸರಿ ಬಂದು ನೋಡಿ. ಯಾಕಂದರೆ ಇದು ಪುರಾತನ ದೇವಸ್ಥಾನ, ಇದು ಅತಿ ಪುರಾತನ ದೇವಸ್ಥಾನ. ಬಹುಶಃ ಯಾರು ಗೊತ್ತಿಲ್ಲ, ಹೇಳ್ತಾರೆ ಪಾಂಡವರು ಕಟ್ಟಿದ್ದು ಅಂತಾರೆ, ಅದಕ್ಕೂ ಪುರಾವೆಗಳಿಲ್ಲ. ಮತ್ತು ಚೋಳರು ಕಟ್ಟಿದ್ದಾರೆ ಅಂತಾರೆ, ಅದಕ್ಕೂ ಪುರಾವೆಗಳಿಲ್ಲ. ಆದರೆ ಇದು ಪುನಶ್ಚೇತನ ಮಾಡಿರೋದಂತೂ 1959ರಲ್ಲಿ ಈ ಪುನಶ್ಚೇತನ ಮಾಡಿರೋದು. 1959ರಲ್ಲಿ ಆ ಪುನಶ್ಚೇತನ ಮಾಡೋ ಟೈಮಲ್ಲಿ ಈ ಊರಲ್ಲಿ ಭೀಕರವಾದ ಬರಗಾಲ ಇತ್ತು ಅಂತಾರೆ. ಬರಗಾಲ ಇತ್ತು ಅಂದರೆ, ನಾವು ಸೈಂಟಿಫಿಕಲ್ಲಿ ಹೇಳಬೇಕಂದ್ರೆ 1947ರಲ್ಲಿ ನಮಗೆ ಸ್ವತಂತ್ರ ಬಂದಾಗ ಏನಿತ್ತು ನಮ್ಮಲ್ಲಿ, ಆ ಟೈಮಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ಆ ಟೈಮಲ್ಲಿ ತುಂಬ ಬರಗಾಲ ಅಂದರೆ ತುಂಬ ಬರಗಾಲ ಇತ್ತು. ಅಂಥ ಟೈಮಲ್ಲಿ ಯಾರೋ ಪುಣ್ಯಾತ್ಮರು ಹೇಳಿದ್ದಾರೆ, ಈ ದೇವಸ್ಥಾನ ನೋಡಿ, ಈ ದೇವಸ್ಥಾನ ಹಾಳು ಬಿದ್ದೋಗಿದೆ, ಈ ದೇವಸ್ಥಾನ ಕಟ್ಟಿದರೆ 100% ಇದು ನೀವು ಉದ್ಧಾರಕ್ಕೆ ಆಗ್ತೀರಾ, ಈ ಊರು ಅಭಿವೃದ್ಧಿ ಆಗ್ತದೆ ಅಂತೇಳಿ. ಆ ಒಂದು ಸಲುವಾಗಿ ನಮ್ಮ ಹಿರಿಯರು ಅಂದರೆ ನಮ್ಮ ತಾತನವರಾಗಲಿ ಅಥವಾ ಅವ್ರ ಟೀಮು ಇದೇ ಥರ ನಮ್ಮ ಥರ ಅವ್ರದ್ದೊಂದು ಟೀಮ್ ಇತ್ತು. ಆ ಟೀಮ್ ಅವರೆಲ್ಲ ಸೇರಿಕೊಂಡು ಈ ದೇವಸ್ಥಾನ ಪುನಶ್ಚೇತನ ಮಾಡಿ ಇವತ್ತು ಈ ಮಟ್ಟಕ್ಕಿದೆ. ಎಲ್ರಿಗೂ ತಮಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಹೇಳ್ತಾ ಇದ್ದೀವಿ. ತಾವು ಒಂದ್ಸರಿ ಭೇಟಿ ನೀಡಿ, ಈ ಒಂದು ಕ್ಷೇತ್ರಕ್ಕೆ ಭೇಟಿ ನೀಡಿ, ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಮನಸ್ಪೂರ್ವಕವಾಗಿ ನಂಬಿದ್ರೆ ಅಯ್ಯಪ್ಪ ಯಾರನ್ನೂ ಕೈ ಬಿಡೋದಿಲ್ಲ ಅನ್ನೋದಕ್ಕೆ ಉದಾಹರಣೆ. ನಾವೇ ಎಷ್ಟೋ ಕಷ್ಟಗಳಿಂದ ಮೇಲೆ ಬಂದವ್ರು ನಾವು. ನೀವು ನಂಬಲಿಕ್ಕಿಲ್ಲ, ಎಷ್ಟೋ ಮಿರಾಕಲ್ ನಡೆದಿದೆ. ಈಗ ಹೇಳಿದ್ರೆ ಲೆಂತ್ ಆಗುತ್ತೇನೋ ಅನಿಸುತ್ತೆ. ನೋಡಿ, ಬಂದು ಒಂದು ಸರಿ ಪರಿಶೀಲನೆ ಮಾಡಿ ನೋಡಿ ಒಂದು ಸರಿ ಎಲ್ರಿಗೂ. ಮತ್ತು ವಿಶೇಷವಾಗಿ ಹೇಳಬೇಕಂದ್ರೆ, ನಾವು ಅಂದ್ಕೊಂಡೇ ಇರಲಿಲ್ಲ ಒಂದು ಹಸು ಬಿಡಬೇಕು ಅಂತೇಳಿ, ಗೋ ಬಿಡಬೇಕು ಅಂತೇಳಿ. ಅದು ಮಿರಾಕಲ್. ಅದು ಹೋಗಿ ಮಾತಾಡಿದ ತಕ್ಷಣ ಅವ್ರು ಮಾತಾಡಲೇ ಇಲ್ಲ, ಆಯಿತು ನಾವೊಂದು ಬಿಡ್ತೀವಿ ಅಂತೇಳಿದ್ರು. ಮತ್ತು ಇನ್ನೊಬ್ಬರು ಬಂದ್ಬಿಟ್ಟು ಇನ್ನೊಂದು ಗೋವು ಬಿಡ್ತೀನಿ ಅಂದರು. ಅದಕ್ಕೆ ಹೆಸರು ಇಟ್ಟರು ಋಷಭ ಅಂತೇಳಿ. ಋಷಭ ಅಂತೇಳಿ ಹೆಸರಿಟ್ಟಿದ್ದಾರೆ. ಅದನ್ನು ಈ ಊರಿಗೆ ಸಮರ್ಪಣೆ ಮಾಡಿದ್ದಾರೆ. ದಯವಿಟ್ಟು ಊರಿನವರು ಅದಕ್ಕೆ ಏನಾದ್ರೂ ಪೋಷಣೆ ಮಾಡಬೇಕು. ಏನಾದರೂ ಆಹಾರ ಕೊಟ್ಟು ಅದಕ್ಕೆ ಹುಲ್ಲು ಆ ಥರದ್ದು ಏನಾದರೂ ಕೊಟ್ಟು ಅದನ್ನು ಪೋಷಣೆ ಮಾಡಬೇಕು. ಪೋಷಣೆ ಮಾಡಿದ್ರೆ ಅದಕ್ಕೆ ಇದಾಗ್ತದೆ.